ಸೆಕ್ಸ್ ಮಾಡೋ ಮುನ್ನ ಪ್ರತಿಯೊಬ್ಬ ಪುರುಷರು ಈ ಸಂಗತಿಗಳನ್ನು ನೆನಪಿಟ್ಟುಕೊಳ್ಳಿ. ಮಹಿಳೆಗೆ ಯಾವ ಭಾಗದ ಸ್ಪರ್ಶವು ಖುಷಿ ನೀಡುವುದು ಮತ್ತು ಆ ಸಂದರ್ಭದಲ್ಲಿ ಆಕೆಯನ್ನು ಸೆಳೆಯುವುದು ಯಾವುದು ಎಂದು ತಿಳಿಯುವುದು ತುಂಬಾ ಮುಖ್ಯ. ಮಹಿಳೆಯ ದೇಹವೊಂದು ಆಟಿಕೆಯ ವಸ್ತು ಎನ್ನುವಂತೆ ಕೆಲವು ಪುರುಷರು ವರ್ತಿಸುವರು. ಆದರೆ ಲೈಂಗಿಕ ಕ್ರಿಯೆಗೆ ಮೊದಲು ಪುರುಷರು ಮಹಿಳೆಯರ ಬಗ್ಗೆ ತಿಳಿದುಕೊಳ್ಳಬೇಕಾದ ಹಲವಾರು ವಿಚಾರಗಳು ಇವೆ. ಅವು ಯಾವುವು ಎಂದು ನೋಡೋಣ ಬನ್ನಿ. ಮಹಿಳೆಯರಿಗೆ ತಮ್ಮ ದೇಹದ ಮೇಲಿರುವ ಪ್ರೀತಿಯು ಅವರ ಲೈಂಗಿಕ ಕ್ರಿಯೆ ಮೇಲೆ ಪರಿಣಾಮ ಬೀರುವುದು. ದೇಹದ ಬಗ್ಗೆ ಧನಾತ್ಮಕವಾಗಿರುವ ಭಾವನೆಗಳಿದ್ದರೆ ಆಗ ಲೈಂಗಿಕ ಜೀವನವು ತೃಪ್ತಿದಾಯಕವಾಗಿರುವುದು ಮತ್ತು ನಕಾರಾತ್ಮಕವಾಗಿದ್ದರೆ ಆಗ ಲೈಂಗಿಕ ಜೀವನ ತೃಪ್ತಿ ನೀಡಲ್ಲ. ತುಂಬಾ ಸುಂದರವಾಗಿ ಕಾಣುವ ಮಹಿಳೆಯೊಂದಿಗೆ ಹಾಸಿಗೆ ಹಂಚಿಕೊಳ್ಳುವ ಪುರುಷರು ಇಂತಹ ವಿಷಯಗಳನ್ನೆಲ್ಲ ಅರಗಿಸಿಕೊಳ್ಳುವರು. ಆದರೆ ಆಕೆ ತುಂಬಾ ಸುಂದರವಾಗಿ ಕಾಣುತ್ತಾಳೆನ್ನುವ ಕಾರಣಕ್ಕೆ ಒಳ್ಳೆಯ ಭಾವನೆ ಕೂಡ ಮೂಡಬೇಕೆನ್ನುವ ಅರ್ಥವಲ್ಲ. ಮಹಿಳೆಯರ ಸುಖಗಿಂತ ಪುರುಷರ ಸುಖ ಮುಖ್ಯ. ಪುರುಷರಿಗಿಂತ ಮಹಿಳೆಯರು ಲೈಂಗಿಕ ಕ್ರಿಯೆ ಆನಂದಿಸುವುದು ತುಂಬಾ ಕಡಿಮೆ ಎಂದು ಅಧ್ಯಯನಗಳು ಹೇಳಿವೆ. ಅದರಲ್ಲೂ ಹದಿಹರೆಯ ಮಹಿಳೆಯರು ಹದಿಹರೆಯದ ಪುರುಷರಿಗಿಂತ ಅರ್ಧದಷ್ಟು ಮಾತ್ರ ಪರಾಕಾಷ್ಠೆ ತಲುಪುವರು. ಇದು ಯಾಕೆಂದರೆ ನಾವು ಹಿಂದಿನಿಂದಲೂ ಪುರುಷರು ಮಾತ್ರ ಪರಾಕಾಷ್ಠೆ ತಲುಪಬೇಕು ಎಂದು ನಂಬಿಕೊಂಡು ಬಂದಿರುವವರು. ಲೈಂಗಿಕ ಕ್ರಿಯೆ ವೇಳೆ 8% ಮಹಿಳೆಯರು ಮಾತ್ರ ಪರಾಕಾಷ್ಠೆ ತಲುಪಬಹುದು. ಆದರೆ ಪ್ರತಿಯೊಬ್ಬ ಪುರುಷ ಕೂಡ ಪರಾಕಾಷ್ಠೆಗೆ ತಲುಪುತ್ತಾನೆ. ಹದಿಹರೆಯದ ಮಹಿಳೆಯರು ತಮ್ಮ ಇಚ್ಛೆಗಿಂತಲೂ ಪುರುಷರ ಲೈಂಗಿಕ ಬೇಡಿಕೆಗಳ ಕಡೆ ಹೆಚ್ಚಿನ ಗಮನಹರಿಸುವರು. 2012ರಲ್ಲಿ ನಡೆಸಿರುವ ಸಮೀಕ್ಷೆಯೊಂದರ ಪ್ರಕಾರ ಕಾಲೇಜು ವಿದ್ಯಾರ್ಥಿನಿಯೊಬ್ಬಳು ತನಗೆ ಮೊದಲ ಸಲ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಾಗ ಪರಾಕಾಷ್ಠೆಗೆ ತಲುಪುವ ಯಾವುದೇ ಹಕ್ಕಿಲ್ಲವೆಂದು ಹೇಳಿದ್ದಳು. ಕೆಲವು ಮಹಿಳೆಯರಿಗೆ ಲೈಂಗಿಕ ಕ್ರಿಯೆ ಸಂತೋಷ ನೀಡಲ್ಲ. ಲೈಂಗಿಕ ಕ್ರಿಯೆಯಿಂದ ದೂರವಿರಲು ಪ್ರಮುಖವಾಗಿ ನೀಡುವಂತಹ ಕಾರಣ ನನಗೆ ಸುಸ್ತಾಗಿದೆ ಅಥವಾ ನನಗೆ ಆರೋಗ್ಯ ಸರಿಯಿಲ್ಲವೆನ್ನುವುದು. ಇದು ಲೈಂಗಿಕ ಕ್ರಿಯೆಯನ್ನು ಕಡೆಗಣಿಸಲು ನೀಡುತ್ತಿರುವ ಕಾರಣಗಳು ಎನ್ನುವುದನ್ನು ನೀವು ಮರೆಯಬಾರದು. ಆದರೆ ಕೆಲವೊಂದು ಸಲ ಮಹಿಳೆ ನಿಜವಾಗಿಯೂ ಸುಸ್ತಾಗಿರುವಳು. ಯೋನಿಯ ನೋವು ಮತ್ತು ಕಿರಿಕಿರಿಯು ಕೆಲವು ಮಹಿಳೆಯರು ಬೇರೆ ರೀತಿಯ ಲೈಂಗಿಕ ಕ್ರಿಯೆಯಿಂದ ದೂರ ಉಳಿಯಲು ಕಾರಣವಾಗಿದೆ.